ಗುರುಗಳೇ ಎಲ್ಲರಿಗೂ ನಮಸ್ಕಾರ. ಇದೀಗ ತಾನೇ ಒಂದು ಹೊಸ ಪ್ರೊಫೈಲ್ ಬಂದಿರೋದು. ಪ್ರೊಫೈಲ್ ಮಾತ್ರ ತುಂಬಾ ಚೆನ್ನಾಗಿದೆ, ಹಾಗಾಗಿ ವಿಡಿಯೋ ಪೂರ್ತಿಯಾಗಿ ನೋಡಿ. ವಿಡಿಯೋ ಮಾತ್ರ ಎಲ್ಲ ಸ್ಕಿಪ್ ಮಾಡಿದೆ ನೋಡಿ, ಯಾಕಂದರೆ ಇವರು ಒಂದು ಸಂಪೂರ್ಣವಾದ ಮಾಹಿತಿ ನಿಮ್ಮೊಂದಿಗೆ ಹಂಚಿಕೊಳ್ಳಲಿದ್ದೇವೆ. ಹೆಸರು ಅಬೀದಾ ಸುಲೇಮಾನ್ ಅಂತ ಹೇಳ್ಬಿಟ್ಟು ಇವರ ಒಂದು ಊರು ನೋಡೋದಾದರೆ ಬೆಂಗಳೂರು ಸಿಟಿ ಅವರು ಅಂತ ಹೇಳಿಕೊಟ್ಟಿರೋದು. ಹಾಗೆ ಇವರೊಂದು ವಯಸ್ಸು ನೋಡೋದಾದರೆ 33 ವರ್ಷ ತುಂಬಿದೆ ಬನ್ರು ಅಂತ ಕರೆದಿದ್ದಾರೆ. ಹಾಗೆ ಇವರೊಂದು ಹವ್ಯಾಸ ನೋಡೋದಾದರೆ ರಾತ್ರಿ ಆದರೆ ಸೀರೆ ಎತ್ತುವುದು ನನ್ನ ಒಂದು ಹವ್ಯಾಸವಾಗಿರುತ್ತದೆ ನೋಡಿ ಅಂತ ಹೇಳಿಕೊಂಡಿರೋದು. ಹಾಗೆ ಇವರೊಂದು ಸಮಸ್ಯೆ ನೋಡೋದಾದರೆ ಗಂಡ ದುಬೈ ಹೋಗಿದ್ದಾನೆ ನೋಡಿ, ಬನ್ನಿ ನಿಮಗೆ ಫ್ರೀಯಾಗಿ ನನ್ನ ಒಂದು ತೂತ ಸಿಗುತ್ತದೆ ಅಂತ ಹೇಳಿಕೊಂಡಿದ್ದಾರೆ. ಹಾಗೆ ಇವರೊಂದು ಆಸೆ ನೋಡೋದಾದರೆ ತುಂಬಾ ಇದ್ದಾವೆ, ಇಲ್ಲಿಗೆ ಬಂದರೆ ನಿಮ್ಮೊಂದಿಗೆ ಎಲ್ಲವನ್ನ ಹೇಳಿದ್ದೇನೆ ಮತ್ತು ಹೇಳಿಕೊಳ್ಳುತ್ತೇನೆ ನೋಡಿ ಅಂತ ಹೇಳಿಕೊಂಡಿರೋದು. ಇದಿಷ್ಟು ಇವರಿಗೆ ಸಂಬಂಧಿಸಿದ ಒಂದು ಸಂಪೂರ್ಣವಾದ ಬಯೋಡೇಟಾವನ್ನು ನಿಮ್ಮೊಂದಿಗೆ ಶೇರ್ ಮಾಡಿಕೊಂಡಿದ್ದಾರೆ. ಇನ್ನು ಜೀವನದಲ್ಲಿ ಇರುವ ಆಸೆಗಳು ಇವು ನೋಡಿ ಅಂತ ಹೇಳಿಕೊಂಡಿದ್ದಾರೆ. ಸೋದನ ಒಂದೊಂದಾಗಿ ನೋಡೋಣ. ಯಜಮಾನ ಹೊರಗಡೆ ಹೋದಾಗ ಬೇರೆ ಗಂಡಸರ ಜೊತೆಗೆ ಊರೆಲ್ಲ ಸುತ್ತಾಡಬೇಕು ಅನ್ನುವುದು ಆಸೆ ಇದೆ ನೋಡಿ ಅಂತ ಹೇಳಿಕೊಂಡಿರೋದು. ಮತ್ತು ಗಂಡ ಇಲ್ಲದ ದಿನಗಳಲ್ಲಿ 5 ಸ್ಟಾರ್ನಲ್ಲಿ ಇರುವ ಐಷಾರಾಮಿ ಹೋಟೆಲ್ನಲ್ಲಿ ಇರುವ ರೂಮ್ನಲ್ಲಿ ಒಬ್ಬಳೇ ಮತ್ತೊಬ್ಬ ಗಂಡಸಿನ ಜೊತೆಗೆ ಇರಬೇಕು ಅನ್ನೋದು ನನ್ನ ಬಹುದಿನಗಳ ಆಸೆ ಇದೆ ಅಂತ ಹೇಳಿಕೊಂಡಿದ್ದಾರೆ. ಇನ್ನು ನನ್ನ ಮುಂದಿನ ಜೀವನದ ದಿನಗಳು ಒಬ್ಬನ ಜೊತೆಗೆ ಸಂಪೂರ್ಣ ಹಂಚಿಕೊಳ್ಳಬೇಕೆನ್ನುವುದು ಕೂಡ ನನ್ನ ಜೀವನದ ಮಹತ್ವದ ಆಸೆ ಇದು ಆಗಿದೆ ನೋಡಿ ಅಂತ ಹೇಳಿಕೊಂಡಿರೋದು. ಇದಿಷ್ಟು ನನ್ನ ಜೀವನದಲ್ಲಿರುವ ಆಸೆಗಳು ಇವು ಅನ್ನೋದನ್ನು ಹೇಳಿಕೊಂಡಿದ್ದಾರೆ. ನನಗೆ ಬೇಕಾಗಿರೋವರನ್ನ ಗುಣಗಳು ಹೀಗೆ ಇರಬೇಕು ನೋಡಿ ಅಂತ ಹೇಳಿಕೊಂಡಿರೋದು. ಸೋದನ ಒಂದೊಂದಾಗಿ ನೋಡೋಣ. ನನ್ನ ಬದುಕಿನಲ್ಲಿ ಬರುವವರನ ಲಕ್ಷಣಗಳು ಸ್ವಲ್ಪ ನನ್ನ ಸ್ವಭಾವಕ್ಕೆ ಹೊಂದುವ ಹಾಗೆ ಇದ್ದರೆ ಮಾತ್ರ ನಾನು ಕೊಡುತ್ತೇನೆ, ಇಲ್ಲಾಂದರೆ ನನ್ನ ಜೀವನದಲ್ಲಿ ಬರುವುದಕ್ಕೆ ಅವಕಾಶ ಕೊಡುವುದಿಲ್ಲ ನೋಡಿ ಅಂತ ಹೇಳಿಕೊಂಡಿರೋದು. ಏಕೆಂದರೆ ಇಬ್ಬರು ಅನನ್ಯವಾಗಿ ಇರುವುದಕ್ಕೆ ಬಹಳ ಸುಲಭವಾಗುವ ಕಾರಣಕ್ಕೆ ಹೇಳಿದ್ದೇನೆ ಈ ಒಂದು ವಿಚಾರ ನಿಮ್ಮೊಂದಿಗೆ ಅಂತ ಹೇಳಿಕೊಂಡಿದ್ದಾರೆ. ನಿಮ್ಮ ಗೂಟ ಸ್ವಲ್ಪ ಗೋಧಿ ಬಣ್ಣದ್ದು ಆಗಿರಲಿ ಮತ್ತು ಸುತ್ತಲೂ ಕೂದಲು ಬೆಳೆದಿರಬೇಕು, ಓಕೆನಾ ಅಂತ ಹೇಳಿಕೊಂಡಿದ್ದಾರೆ. ಕೂದಲು ತೆಗೆದೇ ಇರುವ ಗಂಡಸರು ಬಂದರೆ ಅವರಿಗೆ ಕೊಡುವುದಿಲ್ಲ, ಏಕೆಂದರೆ ನನಗೆ ಕೂದಲು ಇರುವ ಗಂಡಸು ಅಂದರೆ ಬಹಳನೇ ಇಷ್ಟವಾಗುತ್ತಾರೆ ನೋಡಿ. ಈ ಒಂದು ಕಾರಣಕ್ಕೆ ನೀವು ಕೂದಲು ತೆಗೆಯಬೇಡಿ ಆ ಒಂದು ಜಾಗದಲ್ಲಿ. ಹಾಗೆ ಬಂದರೆ ಇನ್ನೂ ಸಂಪೂರ್ಣವಾಗಿ ಕೊಡುತ್ತೇನೆ, ಕೂದಲು ಇಲ್ಲದೆ ಬಂದರೆ ನಿಮಗೆ ಕೊಡುವುದಿಲ್ಲ ಮತ್ತು ನನ್ನ ತೂತ ಕೂಡ ನಿಮಗೆ ತೋರಿಸುವುದಿಲ್ಲ ನೋಡಿ ಅಂತ ಹೇಳಿಕೊಂಡಿರೋದು. ಇದಿಷ್ಟು ಇವರಿಗೆ ಬೇಕಾಗಿರುವವರನ್ನ ಗುಣಗಳು ಹೀಗೆ ಇರಬೇಕು ನೋಡಿ ಅನ್ನೋದ್ರ ಬಗ್ಗೆ ಹೇಳಿಕೊಂಡಿದ್ದಾರೆ. ಇವರ ಬಳಿ ಇರುವ ಒಂದು ಕಾರಿನ ಮಾಹಿತಿ ಹೇಳಿಕೊಂಡಿದ್ದಾರೆ. ಸೊ ಅದನ್ನು ಒಂದೊಂದಾಗಿ ನೋಡೋಣ. BMW 2 ಸೀರೀಸ್ ಕಾರ್ ರಿವ್ಯೂ. ಇದರ ಒಂದು ಇಂಜಿನ್ ನೋಡೋದಾದರೆ 1998 cc, 187.74 to 189.08 bhp. ಟಾರ್ಕ್ ನೋಡೋದಾದರೆ 280 Nm. ಟ್ರಾನ್ಸ್ಮಿಷನ್ ನೋಡೋದಾದರೆ ಆಟೋಮೆಟಿಕ್. ಮೈಲೇಜ್ ನೋಡೋದಾದರೆ 14.82 to 18.64 km/L ಕೊಡುತ್ತದೆ. ಫ್ಯೂಲ್ ನೋಡೋದಾದರೆ ಪೆಟ್ರೋಲ್ ಡೀಸೆಲ್ ಎರಡೂ ಕೂಡ ನಡೆಯುತ್ತದೆ. ಹಾಗೆ ಇದರ ಒಂದು ಎಕ್ಸ್ಪೆಕ್ಟೆಡ್ ಪ್ರೈಸ್ ನೋಡೋದಾದರೆ 43.90 to 46.90 ಲ್ಯಾಕ್ ಗೆಟ್ ಆನ್ ರೋಡ್ ಪ್ರೈಸ್ ಸಿಗುತ್ತದೆ ನೋಡಿ ಈ ಒಂದು ಗಾಡಿ ಅಂತ ಹೇಳಿಕೊಂಡಿರೋದು. ಗಾಡಿ ಫ್ರಂಟ್ ಲುಕ್ ನೋಡೋದಾದರೆ ಇದೇ ಥರ ಇದೆ. ಈ ಗಾಡಿ ತುಂಬಾ ಲುಕ್ಕಿಸ್ಟ್ ಮತ್ತು ಸ್ಟೈಲಿಶ್ ಆಗಿದೆ. ಈ ಗಾಡಿ ನಿಮ್ಮದಾಗಿಸಿಕೊಳ್ಳಬೇಕೆಂದರೆ ಇವರ ಜೊತೆಗೆ ಸಂಬಂಧ ಬೆಳೆಸಿದರೆ ಸಾಕಾಗುತ್ತದೆ ನೋಡಿ ಅಂತ ಹೇಳಿಕೊಂಡಿರೋದು. ಇದಿಷ್ಟು ಇವರಿಗೆ ಸಂಬಂಧಿಸಿದ ಒಂದು ಸಂಪೂರ್ಣವಾದ ಮಾಹಿತಿ ಇದೆ. ಈ ವಿಡಿಯೋ ನಮಗೆ ಇಷ್ಟವಾದಲ್ಲಿ ಒಂದು ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಆಗಿ. ಹಾಗೆ ಇವರೊಂದು ಮೊಬೈಲ್ ನಂಬರ್ ಬೇಕೆಂದರೆ ನಮ್ಮ ಚಾನಲ್ಗೆ ಜಾಯ್ನ್ ಆಗೋ ಮುಖಾಂತರ ಇವರೊಂದು ಮೊಬೈಲ್ ನಂಬರ್ ನಿಮಗೆ ಸಿಗುತ್ತದೆ. ಸಿಕ್ಕ ನಂತರ ಕರೆ ಮಾಡಿ ನಿಮ್ಮ ಒಂದು ಮನದಾಳದ ಮಾತನ್ನು ಇವರೊಂದಿಗೆ ಹಂಚಿಕೊಂಡು ಸೆಟ್ ಮಾಡಿಕೊಳ್ಬೋದು. ಇದೇ ರೀತಿ ನಾವು ಮಾಡೋ ವಿಡಿಯೋ ನಿಮಗೆ ತಕ್ಷಣ ಬರಬೇಕಂದ್ರೆ ನಮ್ಮ ಚಾನಲ್ ಬೆಲ್ ಐಕನನ್ನು ಒತ್ತಿ.